ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಈ ದಿನ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 10ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡೋಣವೆಂದು ಗ್ರಾಮಸ್ಥರೆಲ್ಲರೂ ಶ್ರೀ ಮಾರಮ್ಮ ದೇವಸ್ಥಾನದ ಸನ್ನಿಧಾನದಲ್ಲಿ ಕುಳಿತು ಸಭೆ ಸೇರಿ ನಿಶ್ಚಯಿಸಿಕೊಂಡು ಶ್ರೀಯುತ ಆರ್ ಪ್ರಭಾಕರ್ಡಿ ರವರ ಸಮ್ಮುಖದಲ್ಲಿ ನೂತನ ದೇವಸ್ಥಾನದ ನಿರ್ಮಾಣದ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿ ಒಂದು ದಿನ ಶ್ರೀ ಆರ್ ಪ್ರಭಾಕರ್ಡಿ ಅವರನ್ನು ಕರೆಯಿಸಿ ನೂತನ ದೇವಸ್ಥಾನಕ್ಕೆ ಶಂಕುಸ್ಥಾಪನಾ ಪೂಜೆಯನ್ನು ಪ್ರಾಥಮಿಕವಾಗಿ ಮಾಡೋಣವೆಂದು ನಿರ್ಧರಿಸಿ ಎಲ್ಲರೂ ಸೇರಿ ಒಂದು ದಿನ ಗ್ರಾಮಸ್ಥರೆಲ್ಲರೂ, ಅದರಲ್ಲಿ ಕೆಲವರು ಪ್ರಮುಖರು, ಶ್ರೀಯುತ KM ಪುಟ್ಟಣ್ಣನವರು ಪ್ರಸ್ತುತ ನನ್ನ ಜ್ಞಾನಾರ್ಜನೆಗೆ ಬಂದಂತೆ ಈ ದಿನ ತಿಳಿಯಲು ಇಚ್ಛಿಸುತ್ತೇನೆ. ಶ್ರೀಯುತ KM ಪುಟ್ಟಣ್ಣನವರು ಹಾಗೂ ಶ್ರೀ KM ರಾಜಗೋಪಾಲ್, ಶ್ರೀಯುತ ನಾರಾಯಣ ಸ್ವಾಮಿ, ಶ್ರೀಯುತ ಚಾಮರಾಜಣ್ಣನವರು ಹಾಗೂ ಇನ್ನು ಗ್ರಾಮಸ್ಥರಲ್ಲಿ ಕೆಲವರು ಹಾಗೂ ಪ್ರಸ್ತುತ ನಾನು ಸಹ ಅಮ್ಮನವರ ಮೂಲ ಸನ್ನಿಧಾನದಲ್ಲಿ ಬಂದು ಹಾಜರಾದೆವು. ಬೆಳಗ್ಗೆ ಸುಮಾರು 11 ಗಂಟೆ ಇರಬಹುದು. ಶ್ರೀಯುತ ಆರ್ ಪ್ರಭಾಕರ್ಡಿಯವರು ಬರುವುದು ತಡವಾದ ಕಾರಣ ನಮ್ಮೆಲ್ಲರಿಗೂ ಸಹ ಸ್ವಲ್ಪ ಆತಂಕವಾಗುತ್ತಿತ್ತು. ಈ ದಿನ ಬರುತ್ತಾರೋ ಇಲ್ಲವೋ, ಎಲ್ಲರೂ ಸಹ ಬಿಡುವು ಮಾಡಿಕೊಂಡು ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ದಿನ ಯಶಸ್ವಿಯಾಗಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮವನ್ನು ಪ್ರಾಥಮಿಕವಾಗಿ ಮಾಡೋಣವೆಂದು ನಾವುಗಳೆಲ್ಲರೂ ಕಾದು ಕುಳಿತಿರುವಾಗ ಶ್ರೀಯುತ ನನ್ನ ಸಹೋದರನಾದ ಶ್ರೀ ಜಿ ಸುಂದರೇಶ್ ರವರು ಶ್ರೀ ಆರ್ ಪ್ರಭಾಕರ್ಡಿ ರವರನ್ನು ಅವರ ಮನೆಯ ಹತ್ತಿರದಿಂದ ತನ್ನ ದ್ವಿಚಕ್ರ ವಾಹನ ಪಲ್ಸರ್ ವಾಹನದಲ್ಲಿ ಮುಂದೆ ಬರುತ್ತಾ ಅವರನ್ನು ಕರೆದುಕೊಂಡು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಆವರಣಕ್ಕೆ ಬರುತ್ತಾನೆ. ಆ ಸುಸಂದರ್ಭದಲ್ಲಿ ಪ್ರಸ್ತುತ ಹಾಜರಿದ್ದಂತಹ ಶ್ರೀ KM ಪುಟ್ಟಣ್ಣನವರು, ರಾಜಗೋಪಾಲಣ್ಣನವರು, ಚಾಮರಾಜಣ್ಣನವರು, ನಾರಾಯಣ ಸ್ವಾಮಣ್ಣನವರು, ಪ್ರಸ್ತುತ ನಾನು, ಇನ್ನು ಕೆಲವು ಗ್ರಾಮಸ್ಥರು ಎಲ್ಲರೂ ಸೇರಿ ಮೂಲ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಕೈ ಮುಗಿದು ನೂತನ ದೇವಸ್ಥಾನವನ್ನು ಎಲ್ಲಿ ನಿರ್ಮಿಸಬೇಕೆಂದು ನಿಶ್ಚಯಿಸಿ ಎಲ್ಲರೂ ಚರ್ಚಿಸಿದಾಗ ಶ್ರೀ ಆರ್ ಪ್ರಭಾಕರ್ಡಿರವರು ಮೂಲ ದೇವಸ್ಥಾನಕ್ಕೆ ನಮಸ್ಕರಿಸಿ ಪೂಜಾ ಸಾಮಗ್ರಿಗಳನ್ನು ಸ್ವಲ್ಪ ಮಟ್ಟಿಗೆ ತರಿಸಿ ಶ್ರೀಯುತ ನಾರಾಯಣ ಸ್ವಾಮಿಯವರು ಆ ಸಂದರ್ಭದಲ್ಲಿ ಸ್ವಲ್ಪ ಸಿಹಿಯನ್ನು ಸಹ ತರಿಸುತ್ತಾರೆ. ನನ್ನ ಸಹೋದರ ಶ್ರೀ ಜಿ ಸುಂದರೇಶ್ ರವರು ಅವರನ್ನು ದೇವಸ್ಥಾನದ ಹಿಂಭಾಗಕ್ಕೆ ಗ್ರಾಮಸ್ಥರೆಲ್ಲರೊಂದಿಗೆ ಕರೆತಂದು ಪ್ರಸ್ತುತ ಈ ಸ್ಥಳದಲ್ಲಿ ಹೊಸದಾಗಿ ಬಡಾವಣೆಯನ್ನು ನಿರ್ಮಿಸಲು ಸ್ವಚ್ಛಗೊಳಿಸುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ಶ್ರೀಯುತ ಆರ್ ಪ್ರಭಾಕರ್ಡಿ ಅವರು ಈ ಸ್ಥಳಕ್ಕೆ ಬಂದು ಸೂರ್ಯದೇವನಿಗೆ ನಮಸ್ಕರಿಸಿ
ಭೂತಾಯಿಗೆ ನಮಸ್ಕರಿಸಿ ಈ ಸ್ಥಳದಲ್ಲಿ ಶ್ರೀ ಪ್ರಿಯಾ